ಇಲಾಖೆಯವರು ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಈ ಶಾಲೆಗೆ ಬೇಕಾದಂಥ ಒಂದು ಮೂಲಭೂತ ಸೌಕರ್ಯನೂ ಒದಗಿಸಿಲ್ಲ. ಮತ್ತು ಇವಾಗ ಬನ್ನಿ ತೋರಿಸ್ತೀನಿ, ಕುಡಿಯೋ ನೀರು ಕೂಡ ಇಲ್ಲ ಇಲ್ಲಿ. ಕುಡಿಯೋ ನೀರಿಲ್ಲ, ಏನಿಲ್ಲ. ಒಂದು RO ಪ್ಲ್ಯಾಂಟ್ ಮೂಲಕ ಇಲ್ಲಿಗೆ ಕುಡಿಯೋ ನೀರು ವ್ಯವಸ್ಥೆನ ಮಾಡಿಕೊಡ್ಬೇಕು. ಇದಕ್ಕೆ ಸಂಬಂಧಪಟ್ಟಂಥ ಶಿಕ್ಷಣ ಇಲಾಖೆಯವರಾಗಲಿ ಮತ್ತು BO ಆಫೀಸರು ಆಗಲಿ, ಅಧಿಕಾರಿಗಳಾಗಲಿ ಇದಕ್ಕೆ ಒಂದು ಬೇಕಾದಂಥ ಮೂಲಭೂತ ಸೌಕರ್ಯನ ಮಾಡಿಕೊಡ್ಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ನೋಡಿ, ಈ ಶಾಲೆ ಆವರಣ ನೋಡಿ ಒಂದು ಸರಿ ಹೇಗಿದೆ ಅಂದ್ಬಿಟ್ಟು. ಕಸ ತುಂಬಿ ಹೋಗಿದೆ. ಪೌರಸಭೆಯವರು ಕೂಡ ಇಲ್ಲಿ ಕಸವನ್ನು ಎತ್ತೋದಿಲ್ಲ, ಏನಿಲ್ಲ. ನೋಡಿ ಶಾಲೆ ಆವರಣ ನೋಡಿ ಹೇಗಿದೆ ಅಂತ. ಬನ್ನಿ ಇಲ್ಲಿ ಹಿಂದೆ ನೋಡಿ ಒಂದು ಸ್ವಚ್ಛತೆಗೆ ಆದ್ಯತೆ ಕೊಡಬೇಕಾದಂಥ ಪುರಸಭೆಯವರು ಯಾವುದೇ ರೀತಿಯಾದ ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿಲ್ಲ. ಮತ್ತು ಈ ಶಾಲೆ ಕಡೆ ಯಾರು ಕೂಡ ತಿರುಗಿ ನೋಡ್ತಾ ಇಲ್ಲ. ಈ ಅಧಿಕಾರಿಗಳು, ಉತ್ತಮವಾದ ಅಧಿಕಾರಿಗಳನ್ನ ಇಲ್ಲಿಗೆ ಸ್ಕ್ವಾಡನ್ನು ಯಾರು ಹಾಕೋದಿಲ್ವ, ಯಾರು ಕೂಡ ಪರಿಶೀಲನೆಗೆ ಬರೋದಿಲ್ವ ಒಂದಿನೂ. ಈ ಕಟ್ಟಡ ಕಟ್ಟಿ ಹಲವಾರು ವರ್ಷಗಳೇ ಕಳೆದಿದೆ, ಆದರೂ ಕೂಡ ಯಾರು ಕೂಡ ಈ ಕಡೆ ತಿರುಗಿ ನೋಡಿಲ್ಲ. ಇಲ್ಲಿಗೆ ಬೇಕಾದಂಥ ಮೂಲಭೂತ ಸೌಕರ್ಯ ಮತ್ತು ಕುಡಿಯುವಂಥ ನೀರಿಲ್ಲ, ಮತ್ತು ಶೌಚಾಲಯ ವ್ಯವಸ್ಥೆ ಇಲ್ಲ, ಮತ್ತು ಒಂದು ಕಾಂಪೌಂಡ್ ವ್ಯವಸ್ಥೆ ಇಲ್ಲ. ನೋಡಿ ಹೇಗಿದೆ ಈ ಸ್ಥಿತಿ, ನೋಡಿ ಹೇಗಿದೆ ಅಂತ ಈ ಶಾಲೆದು. ದಯವಿಟ್ಟು ಈ ಮೂಲಕ ಕೇಳ್ಕೊತಾ ಇದ್ದೀವಿ, ಶಿಕ್ಷಣ ಸಚಿವರಾಗಿರ್ಬೋದು, ಮತ್ತು ಸರ್ಕಾರ ಆಗಿರ್ಬೋದು, ಮತ್ತು ಇಲ್ಲಿನ ಜನಪ್ರತಿನಿಧಿಗಳಾಗಿರ್ಬೋದು, ದಯವಿಟ್ಟು ಇದಕ್ಕೊಂದು ಸುಸಜ್ಜಿತವಾದ ಶೌಚಾಲಯವನ್ನು ಕಟ್ಟಿಸಿ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ.